11 spots, there you are getting black round rashes and itching. ನಿಮ್ಮ ಶರೀರದಲ್ಲಿ 11 ಕಡೆಯಲ್ಲಿ ಕಪ್ಪು ಬಣ್ಣದ ಒಂದು ಮಚ್ಚೆ ಇದೆ, ಅದು ತುರಿಕೆ ಬರ್ತಾ ಇದೆ. ಹೌದು ಸಿಸ್ಟರ್, ಹೌದು. Now Jesus is healing it. ಈಗ ಯೇಸು ನಿಮ್ಮನ್ನು ಗುಣಪಡಿಸಿದ್ದಾರೆ. Seeing it. ನಾನು ಅದು ಕಾಣುತ್ತಿದ್ದೇನೆ. 3 spots are there at the back. 3 ಬೆನ್ನಿನಲ್ಲಿ ಇದೆ. ಹೌದು. 1 spot is here. ಒಂದು ಈ ಬದಿಯಲ್ಲಿ ಇದೆ. 3 spots are here. 3 ಈ ಭಾಗದಲ್ಲಿ ಇದೆ. ಹೌದು. 1 spot is here. ಒಂದು ಈ ಬದಿಯಲ್ಲಿ ಇದೆ. Excellent. ಹೌದು. You are done. ನಿಮಗೆ ಸೌಖ್ಯ ಸಿಕ್ಕಿದೆ. ಹೋಗಿ. Go your way. ಹೋಗಿ. That 11 spots. ಆ 7 ಮಚ್ಚೆಗಳು. Jesus is touching now. 11 ಮಚ್ಚೆಗಳನ್ನು ಯೇಸು ಮುಟ್ಟಿ ಗುಣಪಡಿಸಿದ್ದಾರೆ. It will take 7 days. ಅದು 7 ದಿನ ಬೇಕು ಪೂರ್ಣವಾಗಲಿಕ್ಕೆ. You are here for the first time. ನೀವಿಲ್ಲಿ ಮೊದಲ ಬಾರಿ ಬಂದಿದ್ದೀರಿ. But Jesus is touching you. ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ. Are you here for the first time? ಇಲ್ಲಿ ಮೊದಲ ಬಾರಿ ಬಂದಿದ್ದೀರಾ? ಹೌದು ಬ್ರದರ್. ಹೌದು. From where are you coming? ಬ್ಯಾಂಗ್ಳೂರ್. From Bangalore you are coming. ಬ್ಯಾಂಗ್ಳೂರಿನಿಂದ ಬಂದಿದ್ದೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ. God is. Go. ಹೋಗಿ. Hey, hold on. ಹೋಗ್ಬಿಡಿ ಬನ್ನಿ. Holy Spirit is not living Pavitra. ಪವಿತ್ರನನ್ನು ಪರಿಶುದ್ಧಾತ್ಮರು ಬಿಡುತ್ತಿಲ್ಲ. You have a praying friend. ನಿಮಗೆ You have a praying friend. ನಿಮಗಾಗಿ ಪ್ರಾರ್ಥಿಸುವಂತ ಒಬ್ಬ ಫ್ರೆಂಡ್ ಇದ್ದಾರೆ. That praying friend also receiving healing now. ಪ್ರಾರ್ಥನೆ ಮಾಡುವಂತ ಫ್ರೆಂಡಿಗೂ ಈಗ ಸೌಖ್ಯ ಸಿಕ್ಕಿದೆ. ಯಾರು ಅದು? Where is that praying friend? ಮರಿಯಾ ಎಲ್ಲಿ? Where is that praying Maria? ಈಕೆಗಾಗಿ ಪ್ರಾರ್ಥಿಸಿದ ಮರಿಯಾ ಎಲ್ಲಿ? ಮರಿಯಾ. Where is that praying Maria? ಈಕೆಗಾಗಿ ಪ್ರಾರ್ಥಿಸಿದ ಮರಿಯಾ. I'm seeing her. ನಾನು ಆಕೆಯನ್ನು ಕಾಣುತ್ತಿದ್ದೇನೆ. White top and black spots. She has a black shawl. I'm seeing her. Where is she? ಆಕೆ ಎಲ್ಲಿ? ಮರಿಯಾ. Little fatty. ಸ್ವಲ್ಪ ದಪ್ಪ ಇದ್ದವಳು. ಮರಿಯಾ. Praying Maria. ಪ್ರಾರ್ಥನೆ ಮಾಡುವಂತ ಮರಿಯಾ. Oh, praying Maria. ಪ್ರಾರ್ಥನೆ ಮಾಡುವ ಮರಿಯಾ. Yes. ಹೌದು. This is the dress I saw. ಈ ಬಟ್ಟೆ ಆಗಿದೆ ನಾನು ಕಂಡ. This is the dress I saw. ಈ ಬಟ್ಟೆ ನನಗೆ ಕಾಣಿಸಿತು. Praying Maria. ಪ್ರಾರ್ಥನೆ ಮಾಡುವ ಮರಿಯಾ. Your faith is such a great faith. ನಿನ್ನ ವಿಶ್ವಾಸ ತುಂಬಾ ದೊಡ್ಡದು. Take her to the priest. Go to the priest. ಗುರುಗಳ ಹತ್ರ Take her immediately. ಕೂಡಲೇ ಗುರುಗಳ ಹತ್ರಕ್ಕೆ. Take her to the priest. Oh, this is a special case. ಇದೊಂದು ಪ್ರತ್ಯೇಕತೆ ಉಳ್ಳಂತ ಕೇಸ್. This is a special case. ಇದು ಪ್ರತ್ಯೇಕತೆ ಉಳ್ಳದ್ದು. Mighty healing. ದೊಡ್ಡ ಸೌಖ್ಯ. Mighty healing. ತುಂಬಾ ದೊಡ್ಡ ಸೌಖ್ಯ. Hallelujah. See, when Jesus touched them, ಯೇಸು ಅವರನ್ನು ಮುಟ್ಟಿದಾಗ that woman was screaming and that devil came out. ಆ ಹೆಂಗಸಿನಿಂದ ಕಿರುಚುತ್ತಾ ದೆವ್ವ ಬಿಟ್ಟು ಹೋಯಿತು. Because the prince of this world, the ruler of the world is driven out. ಕಾರಣ ಲೋಕದ ಅಧಿಪತಿ ಹೇಳಿ ಲೋಕದ ಅಧಿಪತಿ the prince of this world is driven out. ಲೋಕದ ಅಧಿಪತಿ ಹೊರಗಟ್ಟಲ್ಪಟ್ಟ. Wherever the hold of the ruler of this world will be released, ಎಲ್ಲಿ ಎಲ್ಲ ಈ ಲೋಕದ ಅಧಿಪತಿ it will be released. ಅದೀಗ ಬಿಟ್ಟು ಹೋಗ್ತದೆ. Say it will be released. ಹೇಳಿ ಅದು ಬಿಟ್ಟು ಹೋಗುತ್ತದೆ. They are coming for the first time. ಇವರು ಮೊದಲ ಬಾರಿ ಬಂದಿದ್ದಾರೆ. No one laid hand on them. ಯಾರು ಅವರ ತಲೆಯಲ್ಲಿ ಕೈ ಇಡಲಿಲ್ಲ. They were sitting. Where we were sitting? ಅವರು ಅಲ್ಲಿ ಎಲ್ಲಿ ಕುಳಿತಿದ್ದೀರಾ? ಆ ಕಡೆ ಸೈಡ್ ಅಲ್ಲಿ. ಆ ಕಡೆ ಸೈಡ್ ಅಲ್ಲಿ. This side? ಆ ಕಡೆ ಸೈಡ್ ಅಲ್ಲಿ. ನಾನು ತೀವ್ರವಾಗಿ ದೇವ್ರ ಹತ್ರ ಇಷ್ಟ, ಆದ್ರೆ ಯೇಸು ಸ್ವಾಮಿನ ಮಾಡಿಲ್ಲ. ನಾನು ಓಂ ಶಕ್ತಿ ಅಂತ ತುಂಬಾ Jesus is not the God of, not only the God of Christian. Jesus is for all. ಯೇಸು ಸ್ವಾಮಿ ಕ್ರೈಸ್ತವರ ಮಾತ್ರವಲ್ಲ, ಎಲ್ಲ ಜನಾಂಗದ ದೇವರು. Jesus is for all. ಯೇಸು ಎಲ್ಲರಿಗಾಗಿ ಇರುವುದು. Whether you Hindu, Muslim, Christian. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತವರೇ ಆಗಲಿ, ಯಾರೇ ಆಗಲಿ. Hallelujah. I got a testimony yesterday. ನನಗೆ ನಿನ್ನೆ ಒಂದು ಸಾಕ್ಷ್ಯ ಸಿಕ್ಕಿತು. From Muhammad Iqbal.
ಮೊಹಮ್ಮದ್ ಡಿಬಾರ್ Iqbal. ಇಂಬಾಲ್ ಮೊಹಮ್ಮದ್ Sana may saying Iqbal. some. Iqbal. ಇಂಬಾಲ್ Sana may saying some. What is this? ಇಂಬಾಲ್ Iqbal. ನಿಮಗೆ ಗೊತ್ತಾಯ್ತಲ್ಲ That ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಕ್ಬಾಲ್ ಗೊತ್ತಿಲ್ಲ. ಇಂಬಾಲ್ ಗೊತ್ತಿಲ್ಲ. That Muhammad Iqbal says, ಆ ಮೊಹಮ್ಮದ್ ಇಂಬಾಲ್ ಹೇಳಿದ್ರು, I'm watching all your live sessions. ನಾನು ನೀವು ಲೈವ್ ಅಲ್ಲಿ ಬಿಡುತ್ತಿರುವುದೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ. I started writing Tetelestai. ನಾನು ಟೆಟಲಸ್ಟೈ ಬರಲಿಕ್ಕೆ ಪ್ರಾರಂಭಿಸಿದೆ. Hallelujah. Hallelujah. One midnight, ಒಂದು ದಿನ ಮಧ್ಯರಾತ್ರಿಯಲ್ಲಿ I was traveling from Tamil Nadu. ನಾನು ತಮಿಳುನಾಡಿಗೆ ಹೋಗ್ತಾ This I ಇದ್ದೆ. should say here. ಅದನ್ನೇ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. I was traveling from Tamil Nadu. ನಾನು ತಮಿಳುನಾಡಿಗೆ ಪ್ರಯಾಣ ಮಾಡುತ್ತಿದ್ದಾಗ We crossed the border of Kerala. ಕೇರಳದ ಗಡಿಯನ್ನು It ದಾಟುತ್ತಿದ್ದಂತೆ was almost midnight. ಅದು ಮಧ್ಯರಾತ್ರಿ ಆಗಿರ್ಬೋದು. That Kumali Thekadi border we were crossing. Crossing. ಕೊಮಳಿ ತೇಕಡಿಯ ಗಡಿಯನ್ನು ದಾಟ್ತಾ ಇದ್ದೆವು. I was very hungry. ನನಗೆ ತುಂಬಾ ಕೋಪ ಬಂತು. I thought of eating from Tattukada. ನಾನು ಯೋಚನೆ ಮಾಡಿದೆ, ಈ Roadside shop. ದಾರಿಯ ಬದಿಯಲ್ಲಿ ಗೂಡ ಅಂಗಡಿಗಳಿರ್ತದಲ್ಲ, ಅಲ್ಲಿಂದ ತಿನ್ನೋಣ ಎಂದು. We went there. ಅಲ್ಲಿಗೆ ಹೋದೆವು. It was around 1 or 2 o'clock in the morning. 1 ಅಥವಾ 2 ಗಂಟೆ ಆಗಿರ್ಬೋದು. Only one shop was there. ಒಂದೇ ಒಂದು ಅಂಗಡಿ ಮಾತ್ರ ಇತ್ತು. Shop was very busy. ಅಲ್ಲಿ ತುಂಬಾ ಜನರು ಇದ್ದರು. He was giving me seat. ಅವರು ನನಗೆ ಸೀಟ್ ಕೊಟ್ಟು ಕುಳಿತುಕೊಳ್ಳಿಕ್ಕೆ. I got seat. ನನಗೆ ಸೀಟ್ ಸಿಕ್ತು. I had 3 dosha. ನನಗೆ 3 ದೋಸೆ ಕೊಟ್ಟರು. Then I had 1 omelette. ಇನ್ನೊಂದು ಆಮ್ಲೆಟ್ ತಿಂದೆ. Happily I was eating. ಎಲ್ಲ Food, no? Tattukada. Nice food you will get in ನಿಮ್ಗೆ Kerala. ಗೊತ್ತಲ್ವಾ, ನಾವು ಗೂಡ Early morning. ಮುಂಜಾನೆ ಸಮಯದಲ್ಲಿ ಕೊಟ್ಟದೆಲ್ಲ ತಿಂದ್ಬಿಟ್ಟೆ. Monday you come, I will take you. ಒಮ್ಮೆ ನೀವು ಬನ್ನಿ, ನಾನು ಕರೆದುಕೊಂಡು ಹೋಗ್ತೇನೆ ಅಲ್ಲಿಗೆ. Now I know ship can run. ನನಗೆ ಗೊತ್ತು, ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ. But your neer dosha you won't get there. ಆದ್ರೆ ನಿಮ್ಮ ನೀರು ದೋಸೆ ಇದೆಯಲ್ವಾ, ಅಲ್ಲಿ ಸಿಗುವುದಿಲ್ಲ. That you have to come to Bangalore. ಅದು ಸಿಗ್ಬೇಕಿದ್ರೆ ಮಂಗಳೂರಿಗೆ That ಬರಬೇಕು. bun and neer dosha. ಆ ಬನ್ ಮತ್ತು ನೀರು ದೋಸೆ You won't get it in ಅಲ್ಲಿ Kerala. ನಿಮಗೆ ಸಿಗುವುದಿಲ್ಲ. So I was eating. ನಾನು ತಿನ್ನುತ್ತಾ ಇದ್ದೆ. I was supposed to pay the payment by Google Pay. ನಾನು ಗೂಗಲ್ ಪೇ ಮೂಲಕ ಹಣ ಕೊಡ್ಲಿಕ್ಕಾಗಿ ಮುಂದಕ್ಕೆ ಬಂದಾಗ He told me no need to pay. ಕೊಡ್ಬೇಡಿ ಎಂದು. I was wondering ನನಗೆ ಆಶ್ಚರ್ಯವಾಯಿತು. why this person is not getting money from me. ಯಾಕಪ್ಪ ಈ ವ್ಯಕ್ತಿ ಹಣ ಬೇಡ ಅಂತ ಹೇಳ್ತಿರುವುದು. I forcefully scanned his QR code. ನಾನು ಬಲವಂತವಾಗಿ QR ಕೋಡ್ಗೆ ಸ್ಕ್ಯಾನ್ ಮಾಡಿದೆ. That QR code it says ಆ QR ಕೋಡ್ ನಲ್ಲಿ Rashid Mansoor. ಆ ಹೆಸರು ಇತ್ತು, ರಶೀದ್ ಮನ್ಸೂರ್. Rashid Mansoor. Hallelujah. Hallelujah. I was asking him, why you are not receiving money from me? ನಾನು ಕೇಳಿದೆ, ಯಾಕೆ ಹಣ ಬೇಡ ಅಂತ ಹೇಳ್ತಿದ್ದೀರಾ? He was telling me, ಅವರು ನನಗೆ ಹೇಳಿದ್ರು, me and my family watch all your online services. ನಾನು ನನ್ನ ಕುಟುಂಬ ನಿಮ್ಮ ಆನ್ಲೈನ್ ನ ಎಲ್ಲವನ್ನು ವಾಚ್ ಮಾಡ್ತಾ ಇದ್ದೇವೆ. And she got healed. ಅವಳಿಗೆ ಸೌಖ್ಯ ಸಿಕ್ಕಿದೆ. Then how I will receive money from you? ಹೇಗೆ ನಿಮ್ಮ ಕೈಯಿಂದ ನಾನು ಹಣ ತೆಗೆದುಕೊಳ್ಳಲಿ? It was around 210 rupees or something like that. ಅದು 210 ರೂಪಾಯಿ ಏನೋ ಬಂತು ಬಿಲ್. Midnight. ಮಧ್ಯರಾತ್ರಿ. Oh my God, that person was asking me to pray for him. ಆ ವ್ಯಕ್ತಿ ನನಗೆ ಕೇಳಿಕೊಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿ ಎಂದು. Can you believe how Tetelestai message is spreading like a forest fire? ನೀವು ನಂಬುತ್ತೀರಾ? ಕಾಡು ಗಿಚ್ಚಿನಂತೆ It's beyond religion. ಸಂದೇಶ It ತಲುಪುತ್ತದೆ. is beyond religion. ಇದು ಮತಕ್ಕಿಂತಲೂ ಮಿಗಿಲಾಗಿ It is beyond all social barriers. ಎಲ್ಲ ಸೋಷಿಯಲ್ ಬ್ಯಾರಿಯರ್ಸ್ ಗಿಂತಲೂ It is ಮಿಗಿಲಾಗಿ beyond religion and denominations. ಎಲ್ಲ ಆಧಿಪತ್ಯ ಮತಕ್ಕಿಂತಲೂ ಮಿಗಿಲಾಗಿ. Oh, hallelujah. Hallelujah. Say the word Tetelestai. ಎಲ್ಲರೂ ಈ ಪದವನ್ನು ಹೇಳಿ, ಟೆಟೆಲೆಸ್ಟೈ. The ruler of the world ಈ ಲೋಕದ ಅಧಿಕಾರಿ is driven out. ಹೊರಗಟ್ಟಲ್ಪಟ್ಟನು. Anywhere you can claim the victory of Jesus. ಎಲ್ಲಿ ಬೇಕಿದ್ರು ಯೇಸುವಿನ ಜಯವನ್ನು ಸಾರಬಹುದು. Since the ruler is driven out, ಅಧಿಕಾರಿ ಹೊರಗಟ್ಟಲ್ಪಡುವಾಗ just go and claim Jesus' name. ನಂತರ ಹೋಗಿ ಹೇಳಿ ಯೇಸುವಿನ ನಾಮವನ್ನು. The ruler is driven out. ಅಧಿಕಾರಿ ಹೊರಗಟ್ಟಲ್ಪಟ್ಟ. What part is remaining? ಇನ್ನೇನಾಗಿದೆ ಉಳಿದಿರುವುದು? Go and say in the name of Jesus. ಹೋಗಿ ಹೇಳಿ ಯೇಸುವಿನ ನಾಮ. Go and say in the name of Jesus. ಹೋಗಿ ಹೇಳಿ ಯೇಸುವಿನ ನಾಮ. That's why Jesus said, ಆದ್ದರಿಂದಲೇ ಯೇಸು ಹೇಳಿದರು, in my name. ನನ್ನ ನಾಮದಲ್ಲಿ
In the name of Jesus. ಯೇಸುವಿನ ನಾಮದಲ್ಲಿ In the name of Jesus. ಯೇಸುವಿನ ನಾಮದಲ್ಲಿ Use that name. In the name of Jesus. ಯೇಸುವಿನ ನಾಮದಲ್ಲಿ In the name of Jesus. ಯೇಸುವಿನ Say it in the ನಾಮದಲ್ಲಿ name of ಹೇಳಿ Jesus. ಯೇಸುವಿನ ನಾಮದಲ್ಲಿ Everybody say in the name of Jesus. ಪ್ರತಿಯೊಬ್ಬರು ಹೇಳಿ ಯೇಸುವಿನ ನಾಮದಲ್ಲಿ Vomiting is finished. ವಾಂತಿ ಮಾಡಿ Vomiting.